ಸಾಹೇಬ್ರೆ ದಯವಿಟ್ಟು ನಿಂತ್ಕೊಳ್ಳಿ. ಪ್ರತಿ ಸಲ ಈ ರೀತಿ ನೊಂದ್ಕೊಂಡು ಹೋಗ್ಬೇಡಿ, ಅಂತರ ಇನ್ನೂ ಜಾಸ್ತಿ ಆಗುತ್ತೆ. ಅವರು ನೀವ್ ಬೆಳ್ಸಿರೋ ಕೂಸು ಅಂತ ನೀವೇ ಹೇಳಿದ್ರಲ್ಲ ಸಾಹೇಬ್ರೆ. ನಿಮ್ ಕೋಪ ತಣ್ಣಗಾಗತ್ತೆ ಅನ್ನೋದಾದ್ರೆ ನೀವೇ ಮನ್ಸಾರೆ ಬೈದ್ ಬಿಡಿ, ಒಂದ್ ಈಟ್ ಹೊಡೆದು ಬಿಡಿ ಅವ್ರಿಗೆ. ಆದ್ರೆ ದಯವಿಟ್ಟು ಈ ಮನೆ ಋಣ ತೀರ್ತು ಅಂತೆಲ್ಲ ಮಾತಾಡಕ್ ಹೋಗ್ಬೇಡಿ ಸಾಹೇಬ್ರೆ. ನನ್ ಮಾತು ಕೇಳಿ ಪ್ಲೀಸ್ ಸಾಹೇಬ್ರೆ. ನನ್ ಕೈ ಬಿಡು. ನನ್ ಮಾತು ಕೇಳೋ ತನಕ ನಾನು ನಿಮ್ ಕೈ ಬಿಡಲ್ಲ. ನನ್ನ ಕೈ ಬಿಡು ಒಂದೇ. ನಿಮಗೆ ಮನುಷ್ಯತ್ವ ಇಲ್ವಾ? ಮನುಷ್ಯತ್ವದ ಬಗ್ಗೆ ಮಾತಾಡೋ ಯೋಗ್ಯತನ ಕಳ್ಕೊಂಡ್ಬಿಡ್ತೀಯ ನೀನು. ಕಡೆ ಪಕ್ಷ ನಿನ್ನಲ್ಲಿ ಸ್ವಾಭಿಮಾನ ಅಂತ ಏನಾದ್ರು ಉಳಿದಿದ್ರೆ ಇನ್ಯಾವತ್ತೂ ನನ್ನ ಮಗಳ ತಂಟೆಗೆ ಬರಬೇಡ. ಇದನ್ನ ವಾರ್ನಿಂಗ್ ಅಂತ ಬೇಕಾದ್ರೂ ತಿಳ್ಕೊ. ಬಾಕಂದ ಶ್ರವಣ ಹೋಗ್ಬೇಕು. ಶ್ರವಣ್ ಜೊತೆ ನಮ್ಮ ಕತೆ